ಬಹಳಷ್ಟು ಜನರ ಒಂದು ಬೇಡಿಕೆ ಮೇರೆಗೆ ಬೆಳಕು ಅನ್ನುವಂತಹ SSLC ವಿದ್ಯಾರ್ಥಿಗಳಿಗಾಗಿ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಅನ್ನುವಂತಹ ಅಧ್ಯಾಯದ ಮೇಲೆ ಕೆಲವೊಂದಿಷ್ಟು ಮೂಲ ಪರಿಕಲ್ಪನೆಗಳು ಹಾಗೂ ಅದರಲ್ಲಿ ಬರುವಂತಹ ಸಮಸ್ಯೆಗಳು, ಪ್ರತಿಬಿಂಬದ ಲಕ್ಷಣಗಳು, ಹೀಗೆ ಕೆಲವೊಂದಿಷ್ಟು ವಕ್ರೀಭವನದ ವಿದ್ಯಮಾನಗಳು, ಅವೆಲ್ಲವುಗಳ ಬಗ್ಗೆ ಸ್ವಲ್ಪ ಅನೇಕ ವಿದ್ಯಾರ್ಥಿಗಳಲ್ಲಿ ಗೊಂದಲಗಳಿರೋದ್ರಿಂದ ಆ ಸೂಕ್ಷ್ಮತೆಗಳನ್ನು ಅರ್ಥಕೊಂಡು ಪಾಠದ ಅನೇಕ ವಿಶ್ಲೇಷಣೆಗಳನ್ನು ಒಳಗೊಂಡಂತೆ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನು ನಾನು ಕ್ಲಿಯರ್ ಮಾಡಲಿಕ್ಕೆ ಬಯಸ್ತೇನೆ ತಮ್ಮ ಜೊತೆಗೆ. ಹಾಗಾಗಿ ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಮೊದಲು ನಾವು ಬೆಳಕು ಅನ್ನುವಂಥ ಮೂಲ ಪರಿಕಲ್ಪನೆ, ಅಲ್ಲಿ ಬಂದಾಗ ದರ್ಪಣಗಳು, ಪ್ರತಿಫಲಿಸುವಂಥ ಪ್ರತಿಫಲ ನಿಯಮಗಳು, ವಕ್ರೀಭವನದ ನಿಯಮಗಳು, ಹೀಗೆ ಅನೇಕ ಕಾನ್ಸೆಪ್ಟ್ಗಳನ್ನು ಜೊತೆ ಜೊತೆ ತಿಳ್ಕೊಂಡು ಮುಂದೆ ಪ್ರತಿಬಿಂಬದ ಲಕ್ಷಣಗಳು ಅರ್ಥ ವಸ್ತುಗಳ ಪ್ರತಿಬಿಂಬದ ಲಕ್ಷಣಗಳ ಜೊತೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನಾವು ಮಾಡ್ಬೋದು. ಬೆಳಕಿನ ಸ್ವಾಭಾವಿಕ ಮೂಲ ಸೂರ್ಯ. ನಿಮ್ಗೆ ಗೊತ್ತೈತಿ, ನಾವು ನಿಸರ್ಗದೊಳಗೆ, ನಮ್ಮ ಪರಿಸರ ಸುತ್ತಮುತ್ತಲ ಪರಿಸರದೊಳಗೆ ಅನೇಕ ನಾವು ವಿದ್ಯಮಾನಗಳನ್ನು ನೋಡ್ತೇವೆ ಹಾಗೂ ಅನೇಕ ವಸ್ತುಗಳನ್ನು ನೋಡ್ತೇವೆ. ಹೆಂಗೆ ಗೋಚರಿಸ್ತವು ಅಂದ್ರೆ, ಯಾವುದೇ ಒಂದು ವಸ್ತುವಿನ ಮೇಲೆ ಇಂತಹ ಬೆಳಕು ಬಿದ್ದಾಗ ಅದ್ರ ಮೇಲೆ ಅದೇನ್ ಮಾಡ್ತದ, ಆ ಬೆಳಕು ಹಿಂತಿರುಗಿ ನಮ್ಮ ಕಣ್ಣುಗಳ ಮೂಲಕ ಸೇರ್ತದೆ. ಅದನ್ನ ನಾವು ಪ್ರತಿಫಲನ ಅಂತ ಕರಿತೀವಿ. ಹಾಗಾಗಿ ಪ್ರತಿಯೊಂದು ವಸ್ತುವು ನಮಗೆ ಗೋಚರಿಸ್ತೈತಿ ಅಂದ್ರೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಪ್ರತಿಫಲನ ಅಂತ. ಓಕೆ, ಹಂಗಾರೆ ಬೆಳಕಿನ ಪ್ರತಿಫಲನ ಉಂಟಾಗ್ತೈತಿ ಅನ್ನೋದ್ರ ಜೊತೆ ಜೊತೆಗೆ ಬೆಳಕು ಕೂಡ ಒಂದು ಸರಳ ರೇಖೆಯಲ್ಲಿ ಚಲಿಸ್ತೈತಿ ಅಂತ. ಆ ಬೆಳಕು ಸರಳ ರೇಖೆಯಲ್ಲಿ ಚಲಿಸ್ತೈತಿ ಅನ್ನುವಂಥ ವಿದ್ಯಮಾನ ಸಾಕಷ್ಟು ನಿಸರ್ಗದೊಳಗೆ ಅನೇಕ ಅಂಶಗಳನ್ನ ಏನ್ ಮಾಡಿದ, ತೆರೆದಿಟ್ಟಿದೆ ನಮ್ಮ ಮುಂದ ಅಂತ. ಅದಕ್ಕೆ ಉದಾಹರಣೆ ಸಾಕಷ್ಟು ಆಗ್ಬೋದು. ವಕ್ರೀಭವನ, ಆಮೇಲೆ ನಕ್ಷತ್ರಗಳು ಮಿನುಗುವಿಕೆ, ಬೇರೆ ಬೇರೆ ವಿದ್ಯಮಾನಗಳು, ಬೆಳಕಿನ ಕಣಗಳಿಂದ ಬೆಳಕು ಚದುರುವಿಕೆ, ಇಂಥ ಅನೇಕ ವಿದ್ಯಮಾನಗಳು ನಮ್ಮ ನಿಸರ್ಗದೊಳಗೆ ಜರುಗ್ಯಾವು. ಹಾಗಾಗಿ ಅದ್ರ ಜೊತೆ ಜೊತೆಗೆ ಒಂದು ಅಪಾರದರ್ಶಕ ವಸ್ತುವಿನ ಮೇಲೆ ಈ ಬೆಳಕು ಬಿದ್ದಾಗ ನೆರಳು ಉಂಟಾಗ್ತೈತಿ ಅಂತ ನಮ್ಗೆ ಗೊತ್ತೈತಿ. ಆ ನೆರಳು ಉಂಟಾಗೋದು ಕೂಡ ಬೆಳಕು ಸರಳ ರೇಖೆಯಲ್ಲಿ ಚಲಿಸ್ತೈತಿ ಅನ್ನುವಂತಹ ಒಂದು ವಿದ್ಯಮಾನನೇ ಅದಕ್ಕೆ ಪ್ರಮುಖವಾದಂತಹ ಪ್ರತಿಫಲನ ಅಂತ ಬಂದಾಗ, ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಆ ಬೆಳಕು ಹಿಂತಿರುಗಿ ಬರೋದನ್ನ ಪ್ರತಿಫಲನ ಅಂತ. ಈಗ ಸ್ಟಾರ್ಟಿಂಗ್ ನಮಗೆ ಪ್ರತಿಫಲನ ಅಂದ್ರೆ ಸುಮ್ಮನೆ ನೆನಪಿಸ್ಕೊಳ್ಳೋಣ. ಬೆಳಕಿನ ಪ್ರತಿಫಲನದ ಎರಡು ನಿಯಮಗಳನ್ನ ನಾವು ನೋಡ್ತೀವಿ. ಒಂದನೇ ನಿಯಮ ಏನು, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ ಅನ್ನೋದು ಒಂದನೇ ನಿಯಮ. ಎರಡನೇ ನಿಯಮ, ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ, ಇವು ಮೂರು ಕೂಡ ಒಂದೇ ಸಮತಲದಲ್ಲಿ ಇರ್ತಾವ ಅಂತ ನಾನು ಸಾಕೆ. ಹಾಗಾಗಿ ಇದರಲ್ಲಿ ದರ್ಪಣ ಅಂತ ಬಂದಾಗ ಅಲ್ಲಿ ಎರಡು ರೀತಿಯಾದಂಥ ದರ್ಪಣಗಳನ್ನು ನೋಡ್ತೇವೆ. ಒಂದು ಸಮತಲ ದರ್ಪಣ, ಒಂದು ಗೋಳೀಯ ದರ್ಪಣ. ಒಂದು ಸಮತಲ ದರ್ಪಣ, ಇನ್ನೊಂದು ಗೋಳೀಯ ದರ್ಪಣ. ಸಮತಲ ದರ್ಪಣದ ಕೆಲವೊಂದು ಲಕ್ಷಣಗಳನ್ನು ಸುಮ್ಮನೆ ನೆನಪಿಸ್ಕೊಳ್ಳೋಣ. ನೀವೆಲ್ಲ ಹಿಂದಿನ ತರಗತಿಯಲ್ಲಿ ಹೋಗಿದ್ದೀರಿ. ಏನು, ಸಮತಲ ದರ್ಪಣ ಮುಂದೆ ಒಂದು ವಸ್ತುವನ್ನು ಇಟ್ಟಾಗ ವಸ್ತುವಿನಷ್ಟೇ ಗಾತ್ರ ಉಂಟಾಗುತ್ತದೆ. ಜೊತೆಗೆ ವಸ್ತುವು ದರ್ಪಣದಿಂದ ಎಷ್ಟು ದೂರ ಇತ್ತೋ ಅಷ್ಟೇ ದೂರದಲ್ಲಿ ಪ್ರತಿಬಿಂಬ ಮೂಡದಂಗೆ ನಮಗೆ ಗೋಚರಿಸ್ತದೆ. ಅದು ಒಂದು ಮಿಥ್ಯ ಪ್ರತಿಬಿಂಬವಾಗಿರ್ತೈತಿ. ಅಂದ್ರೆ ಅಲ್ಲಿ ವಸ್ತುವಿನ ಪ್ರತಿಬಿಂಬವು ಪಾರ್ಶ್ವ ವಿಪರ್ಯಯಕ್ಕೆ ಒಳಗಾಗುತ್ತದೆ. ಅಂದ್ರೆ ಎಡಬದಿ ಇದ್ದಿದ್ದು ಬಲಬದಿ, ಬಲಬದಿ ಇದ್ದಿದ್ದು ಎಡಬದಿಯಾಗಿ ನಮಗೆ ಗೋಚರಿಸ್ತದೆ. ನೀವು ಕನ್ನಡಿ ಮುಂದೆ ಇತ್ಕೊಂಡು ಊಟ ಮಾಡ್ಕೊಂಡು ನೋಡಿದ್ರೆ ನೀವು ಎಡಗೈಲೆ ತಿನ್ಲಿಕ್ಕತ್ತೀರೇನೋ, ಬಲಗೈಲೆ ಬಾಚಿದ್ರೆ ಎಡಗೈಲೆ ಬಾಚ್ದಂಗೆ, ಹೀಗೆಲ್ಲ ಆಗೋದನ್ನ ನಾವು ಪಾರ್ಶ್ವ ವಿಪರ್ಯಯ ಅಥವಾ ಪಾರ್ಶ್ವ ಪಲ್ಲಟ ಅಂತಲೂ ಕೂಡ ಕರಿತೀವಿ. ಓಕೆ, ಹೀಗೆ ಸಮತಲ ದರ್ಪಣಗಳನ್ನು ನೋಡಿದ್ರೆ, ಇನ್ನು ಗೋಳೀಯ ದರ್ಪಣಗಳೊಳಗೆ ಮತ್ತೆರಡು ವಿಧಗಳನ್ನು ಮಾಡ್ತೀವಿ. ಒಂದು ಪೀನ ದರ್ಪಣ, ಇನ್ನೊಂದು ನಿಮ್ನ ದರ್ಪಣ. ಆ ಗೋಳೀಯ ದರ್ಪಣ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿರಲಿ. ಓಕೆ, ಒಂದು ಗೋಳದ ಭಾಗವಾಗಿ ಪರಿಗಣಿಸಬಹುದಾದಂತಹ ಆ ದರ್ಪಣವನ್ನ ಗೋಳೀಯ ದರ್ಪಣ ಅಂತ ಕರಿತೀವಿ. ಉದಾಹರಣೆಗೆ ಇದರಲ್ಲಿ ಎರಡು ವಿಧ, ಒಂದು ಪೀನ ದರ್ಪಣ, ಒಂದು ನಿಮ್ನ ದರ್ಪಣ. ಪೀನ ದರ್ಪಣ ಹೇಗಿರುತ್ತದೆ ಅಂದ್ರೆ, ಅದು ಉಬ್ಬಾಗಿರುವ ಭಾಗವನ್ನ ನುಣುಪುಗೊಳಿಸಿರ್ತಾರೆ. ಅಂದ್ರೆ ಪ್ರತಿಫಲಿಸುವ ಮೇಲ್ಮೈ ಉಬ್ಬಾಗಿರುತ್ತದೆ. ನಿಮ್ನ ದರ್ಪಣದೊಳಗೂ ಕೂಡ ಆ ಪ್ರತಿಫಲಿಸುವ ಮೇಲ್ಮೈ ತಗ್ಗಾಗಿರುತ್ತದೆ ಅಂತ. ನೋಡ್ರಿ, ತಗ್ಗಾಗಿರುವಂತ ಭಾಗವನ್ನ ನುಣುಪುಗೊಳಿಸಿರ್ತಾರ, ಇಲ್ಲಿ ಉಬ್ಬಾಗಿರುವಂತ ಭಾಗವನ್ನ ನುಣುಪುಗೊಳಿಸಿರ್ತಾರ. ಇದನ್ನ ಇಂಗ್ಲಿಷ್ನೊಳಗ ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ, ಇದು ಕಾನ್ಕೇವ್ ಅಂತ ಕರಿತೀವಿ. ಓಕೆ, ಕಾನ್ಕೇವ್, ಕೇವ್ ಮೀನ್ಸ್ ಗುಹೆ. ಈ ಮಿರರ್ ಗುಹೆ ಆಕಾರದೊಳಗೆ ಐತಿ ಅಂತ ಕೂಡ ನಾವು ನೆನಪಿಡ್ಬೋದು. ಇಟ್ ಇಸ್ ಎ ನೆಮೋನಿಕ್ಸ್ ಅಂತ. ಓಕೆ, ಅಂದ್ರೆ ಇವೆರಡೂ ಗೋಲದ ಭಾಗವಾಗಿ ಪರಿಗಣಿಸಬಹುದಂಥದ್ದು. ಇಲ್ಲಿ ಉಬ್ಬಾಗಿರುವಂತ ಭಾಗ ಏನಾದ್ರೂ ಪ್ರತಿಫಲಿಸಲ್ಪಟ್ರಂದ್ರ ಅದಕ್ಕೆ ನಾವು ಪೀನ ಮಸೂರ ಅಂತೀವಿ. ತಗ್ಗಾದ ಭಾಗದೊಳಗೆ ಏನಾದ್ರು ಪ್ರತಿಫಲಿಸುವ ಮೇಲ್ಮೈ ಇದ್ದಂದ್ರೆ ಅದಕ್ಕೆ ನಿಮ್ನ ದರ್ಪಣ ಅಂತೀವಿ. ಹಂಗಾರೆ ಈ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣಕ್ಕೆ ಇರುವಂತಹ ಕೆಲವೊಂದಿಷ್ಟು ಮೂಲ ಪರಿಕಲ್ಪನೆಗಳನ್ನ ನಾವು ತಿಳ್ಕೊಬೇಕಾಗೈತೆ. ಓಕೆ, ಹಂಗಾರೆ ಏನು, ನಾನೊಂದು ಮೊದಲ ನಿಮ್ನ ದರ್ಪಣವನ್ನ ನಾನು ಹಾಕ್ತೀನಿ. ಅಂದ್ರೆ ಇದು ಮಾಡೋ ಉದ್ದೇಶ ಏನು ಅಂದ್ರೆ, ಇದು ಬಣ್ಣ ಬಳೆದಿರುವಂತ ಭಾಗ, ಈ ಕಡೆ ಭಾಗ ನುಣುಪುಗೊಳಿಸಿರುವಂತ ಭಾಗ. ಅಂದ್ರೆ ಪ್ರತಿಫಲಿಸುವ ಮೇಲ್ಮೈ ಏನಿದೆ
ತಗ್ಗಾಗಿದೆ ಅಂತ ನಿಮ್ನ ದರ್ಪಣ ಅಂತ ಕರಿತೀವಿ. ಓಕೆ, ಹಂಗಾರೆ ಏನಿರುತ್ತೆ ಅಂತ ನೋಡ್ಬೇಕು. ನಾವು ಇಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಪಡ್ಕೋಬೇಕು. ಇದೊಂದು ನಿಮ್ನ ದರ್ಪಣ. ನಿಮ್ನ ದರ್ಪಣ ತಗ್ಗಾದ ಭಾಗದೊಳಗ ಪ್ರತಿಫಲಿಸುವ ಭಾಗವನ್ನ ಹೊಂದಿದೆ. ಈ ದರ್ಪಣಗಳಿಗೆ ಮತ್ತು ಈ ಮಸೂರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಮುಖವಾದಂತಹ ಅಂಶಗಳನ್ನು ನಾವು ತಿಳ್ಕೋಬೇಕು. ಮೊದಲ ಏನು ಗೋಲಿಯ ಭಾಗ ಐತಲ್ಲ, ಈ ಗೋಲಿಯ ಭಾಗ ಅಥವಾ ಪ್ರತಿಫಲಿಸುವಂತಹ ಭಾಗವನ್ನ ಇಷ್ಟು ಭಾಗ ನಾವು ತಗೊಂಡಿವಿ ಗೋಲದ್ದು. ಇದರ ಮಧ್ಯಬಿಂದುವನ್ನ ನಾವು ಏನಂತ ಕರಿತೀವಿ? ದರ್ಪಣ ಧ್ರುವ ಅಂತ ಕರಿತೀವಿ. ನಾವು ಅದನ್ನ ಪಿ ಅಂತ ಗುರುತಿಸ್ತೀವಿ. ಏನ್ ಹೇಳ್ರಿ? ದರ್ಪಣ ಧ್ರುವ. ದರ್ಪಣ ಧ್ರುವ ಅಂತ ಕರಿತೀವಿ, ಅಥವಾ ಪೋಲ್ ಅಂತ ಕರಿತೀವಿ. ದ ಪೋಲ್ ಆಫ್ ದ ಮಿರರ್ ಅಂತ ಕರಿತೀವಿ. ಓಕೆ, ಈ ದರ್ಪಣ ಧ್ರುವ ಹಾಗೂ ಏನು ಯಾವ ಗೋಲದ ಭಾಗವಾಗಿ ಪರಿಗಣಿಸಲ್ಪಟ್ಟಿವೆಯೋ ಈ ದರ್ಪಣವನ್ನ, ಆ ಗೋಲದ ಕೇಂದ್ರ ಬಿಂದುವನ್ನ ಈ ಒಂದು ದರ್ಪಣದ ವಕ್ರತಾ ಕೇಂದ್ರ ಅಂತ ಕರಿತೀವಿ. ಇದನ್ನ ಸಿ ದಿಂದ ಗುರುತಿಸ್ತೀವಿ. ಏನಿದೆ? ವಕ್ರತಾ ಕೇಂದ್ರ. ಅಂದ್ರ ಈಗ ನೋಡ್ರಿ, ಈ ಒಂದು ಸಿ ಮತ್ತು ಪಿಗಳ ಈ ನಡುವಿನ ಅಂತರವನ್ನ ವಕ್ರತಾ ತ್ರಿಜ್ಯ ಅಂತ ಕರಿತೀವಿ. ವಕ್ರತಾ ತ್ರಿಜ್ಯ ಎಲ್ಲಿದೆ ಹೇಳ್ರಿ? ಸಿ ಪಿ ಅಂತ. ದ ಡಿಸ್ಟೆನ್ಸ್ ಆಫ್ ಸಿ ಪಿ ಇಸ್ ಕಾಲ್ಡ್ ದ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಅಂದ್ರೆ ವಕ್ರತಾ ತ್ರಿಜ್ಯ ಅಂತ ಕರಿತೀವಿ. ಓಕೆ, ಈ ವಕ್ರತಾ ತ್ರಿಜ್ಯವನ್ನ ನಾವು ಕ್ಯಾಪಿಟಲ್ ಆರ್ ನಿಂದ ಕೂಡ ಗುರುತಿಸ್ತೇವೆ. ಓಕೆ, ಹಂಗಾರೆ ಈ ಒಂದು ಸೆಂಟರ್ ಆಫ್ ಕರ್ವೇಚರ್ ಅಂದ್ರ ವಕ್ರತಾ ಕೇಂದ್ರ ಮತ್ತು ದರ್ಪಣ ಧ್ರುವಗಳ ಮೂಲಕ ಒಂದು ಅಕ್ಷ ಹಾದು ಹೋಗ್ತೈತಿ. ಈ ಒಂದು ಅಕ್ಷ ಹಾದು ಹೋಗ್ತೈತಿ. ಇದನ್ನ ನಾವೇನಂತ ಕರಿತೀವಿ ಅಂದ್ರ ಪ್ರಧಾನ ಅಕ್ಷ ಅಂತ ಕರಿತೀವಿ. ಪ್ರಧಾನ ಅಕ್ಷ, ದ ಮೇನ್ ಆಕ್ಸಿಸ್ ಅಂತ ಕರಿತೀವಿ. ಓಕೆ, ಈಗ ನೋಡ್ರಿ, ಇದು ಇಟ್ ಈಸ್ ಎ ಡಿಸ್ಟೆನ್ಸ್ ಆಫ್ ಆರ್ ಅಂತ. ಯಾವುದು? ಸಿ ಪಿ ಇಸ್ ಆರ್ ಅಂತ. ಓಕೆ, ಹಂಗಾರೆ ಹಿಂಗ ಒಂದೊಂದು ನಿಮಗೆ ಗೊತ್ತಿರಲಿ. ಏನು ಅಂದ್ರೆ, ನಿಮ್ನ ದರ್ಪಣದ ಮುಂದೆ ಏನಿರುತ್ತೆ? ವಕ್ರತಾ ಕೇಂದ್ರ ಇರುತ್ತೆ. ಅದೇ ಪೀನ ದರ್ಪಣದೊಳಗ ಅದರ ಹಿಂಭಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಓಕೆ, ಈ ಭಾಗ ಬಣ್ಣ ಹೊಳೆಯಲ್ಪಟ್ಟದ ಮೇಲೆ ಇದು ಉಬ್ಬಾಗಂತ ಭಾಗ. ಇದು ಒಂದು ಪ್ರಧಾನ ಅಕ್ಷ, ಇಟ್ ಈಸ್ ಎ ಪಿ. ಓಕೆ, ಈಗ ನೋಡ್ರಿ, ಬೆಳಕು ಯಾವಾಗಲೂ ಹಿಂಗಿಂದ ಹಾದು ಹೋಗ್ತೈತಲ್ಲ, ಇಲ್ಲಿ ಏನಿರ್ತೈತೆ ಅಂದ್ರೆ ಇಟ್ ಈಸ್ ಎ ಸಿ ಇಲ್ಲಿ ಇರುತ್ತೆ. ಓಕೆ, ಯಾವಾಗ ಪೀನ ದರ್ಪಣದ ಹಿಂಭಾಗದೊಳಗ ಸಿ ಇರುತ್ತೆ, ವಕ್ರತಾ ಕೇಂದ್ರ ಇರುತ್ತೆ. ಬಟ್ ನಿಮ್ನ ದರ್ಪಣದೊಳಗ ಮುಂಭಾಗದೊಳಗೆ ಕೇಂದ್ರ ಇರುತ್ತೆ. ಇಟ್ ಇಸ್ ಸಿಂಪ್ಲಿ ಏನದು ಒಂದು ಥಿಂಕ್ ಅದು. ಯಾಕಂದ್ರೆ ಎಲ್ಲಿ ಕರ್ವ ಇರುತ್ತಲ್ಲ, ಆ ಕರ್ವಿನ ಆ ಕಡೆ ಒಂದು ಕೇಂದ್ರ ಇರುತ್ತೆ. ವೆರಿ ಸಿಂಪಲ್. ಈ ನಿಮ್ನ ದರ್ಪಣದ ಮೇಲೆ ಏನಾದರೂ ಬೆಳಕಿನ ಕಿರಣಗಳು ಬಿದ್ದಾಗ ಅವು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬೆಳಕಿನ ಕಿರಣಗಳು ಬರ್ತಾವೆ. ಈ ಕಿರಣಗಳು ಇಲ್ಲಿ ಬಿದ್ದಾಗ ಏನಾಗ್ತವೆ ಅಂದ್ರೆ, ಒಂದು ಬಿಂದುವಿನಲ್ಲಿ ಅವೆಲ್ಲವೂ ಏನಾಗ್ತವೆ? ಹಾದು ಹೋಗ್ತವೆ. ಒಂದು ಬಿಂದುವಿನಲ್ಲಿ ಅವು ಎಲ್ಲವೂ ಕೂಡ ಸೇರ್ತವೆ. ಏನು? ಆ ಬೆಳಕು ಅದ್ರ ಮೇಲೆ ಬಿದ್ದಾಗ ಪ್ರತಿಫಲನ ಹೊಂದಿ ಪ್ರಧಾನ ಅಕ್ಷದ ಒಂದು ಬಿಂದುವಿನ ಮೇಲೆ ಅವೆಲ್ಲವೂ ಕೂಡ ಸೇರ್ತವು. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ, ಇದನ್ನ ನಾವು ಸಂಗಮ ಬಿಂದು ಅಂತ ಕರಿತೀವಿ. ಸಂಗಮ ಬಿಂದು ಅಂತ ಕರಿತೀವಿ. ಓಕೆ, ಎಫ್ ಅಂತ ಕರಿತೀವಿ. ಸಂಗಮ ಬಿಂದು ಅಂತ ಕರಿತೀವಿ. ಈ ಸಂಗಮ ಬಿಂದು ಮತ್ತು ದ ಪೋಲ್ ಆಫ್ ಮಿರರ್ ಅಂತ ಅಂದ್ರ ದರ್ಪಣ ಧ್ರುವ. ಯಾವುದೇ ಇನ್ನೊಂದು ನಿಮ್ಗೆ ನೆನಪಿರಲಿ, ಯಾವುದೇ ಅಳತೆಗಳನ್ನ ಈ ಮಿರರ್ ಇಂದ ದರ್ಪಣ ಧ್ರುವದಿಂದ ಮಾತ್ರ ಅಳಿತೀವಿ. ಈ ದರ್ಪಣ ಧ್ರುವದಿಂದ ಸಂಗಮ ಬಿಂದು ಇರುವ ದೂರವನ್ನ ಸಂಗಮ ದೂರ ಅಂತ ಕರಿತೀವಿ. ಸಂಗಮ ದೂರ ಅಂತ ಕರಿತೀವಿ. ಅದನ್ನ ಸ್ಮಾಲ್ ಎಫ್ ನಿಂದ ಗುರುತಿಸ್ತೇವೆ. ಹಂಗಾರ ಸಿ ಪಿ ಅಂದ್ರ ಆರ್ ವಕ್ರತಾ ತ್ರಿಜ್ಯ ಮತ್ತು ಸಂಗಮ ದೂರ ಇವೆರಡಕ್ಕೂ ಸೇರಿ ಒಂದು ಸಂಬಂಧ ಇದೆ. ಏನು ಅಂತಂದ್ರ ಆರ್ ಇಸ್ ಈಕ್ವಲ್ ಟು 2F ಅಂತ ಆಯ್ತು. ಓಕೆ, ಗೊತ್ತಿರಲಿ. ಅಂದ್ರೆ ಯಾವಾಗ್ಲೂ ಎಫ್ ಅನ್ನೋದು ಈ ಸಿ ಪಿ ನ ಅರ್ಧ ಇರುತ್ತೆ, ಅಥವಾ ಆರ್ ಅನ್ನೋದು ಈ ಪಿ ನ ಎಫ್ ನ 2 ಪಟ್ಟಿರುತ್ತೆ. ಎರಡು ಸಿಂಗಲ್ ಈಕ್ವಲ್ ಒಳಗ ಇದು ಬಿಂದು ಉಂಟಾಗಿರುತ್ತೆ. ಇನ್ನೊಂದು ಗೊತ್ತಿರಲಿ ನಿಮಗೆ, ಏನು ಅಂತಂದ್ರ ಈ ಏನು ಒಳೆಯ ದರ್ಪಣದ ಈ ಪ್ರತಿಫಲಿಸುವ ಈ ವ್ಯಾಸವನ್ನ ನಾವು ಅಪರ್ಚರ್ ಅಂತ ಕರಿತೀವಿ. ಓಕೆ, ಈ ಭಾಗ, ಈ ಅಪರ್ಚರ್ ಅನ್ನೋದು ಈ ತ್ರಿಜ್ಯಕ್ಕಿಂತ ಅದು ಸಣ್ಣದಿದ್ರೆ ಮಾತ್ರ ಅಥವಾ ಕಡಿಮೆ ಇದ್ರೆ ಆ ವಿದ್ಯಮಾನಗಳು ನಮಗೆ ಜರುಗ್ತವೆ. ದರ್ಪಣದಷ್ಟೇ ನಾವು ಸಂಗಮ ದೂರದ ಸಂಬಂಧಪಟ್ಟಂಗೆ ಮಾತಾಡಿದ್ವಿ. ಸ್ವಲ್ಪ ಪೀನ ದರ್ಪಣದ ಇದ್ರೊಳಗೆ ಸ್ವಲ್ಪ ಚೇಂಜಸ್ ಇರುತ್ತೆ. ಏನಾಗ್ತೈತಿ? ಈ ಬೆಳಕಿನ ಕಿರಣಗಳು ಪೀನ ದರ್ಪಣದ ಮೇಲೆ ಬಿದ್ರೆ ಅವು ಹೆಂಗ್ ಪ್ರತಿಫಲಿಸ್ತಾವ? ಹಿಂಗ್ ಪ್ರತಿಫಲಿಸ್ತಾವ. ಓಕೆ, ಹಿಂಗ್ ಪ್ರತಿಫಲಿಸ್ತಾವ. ಇವನ್ ಏನಾದ್ರು ನಾವು ಎಕ್ಸ್ಟೆಂಡ್ ಮಾಡಿದ್ರೆ, ಇವನ್ ಏನಾದ್ರು ನಾವು ಎಕ್ಸ್ಟೆಂಡ್ ಮಾಡಿದ್ರೆ
ಇವು ಇಲ್ಲಿ ಏನಾಗ್ತಾವ್ರಿ ಒಂದು ಬಿಂದುವಿನೊಳಗ ಸೇರ್ತಾವು. ಇಟ್ ಈಸ್ ಎ ನಾವು ಏನಂತ ಕರಿತೀವಿ ಎಫ್ ಅಂತ ಕರಿತೀವಿ. ಹಂಗಾರ ಸಂಗಮ ಬಿಂದು ಕೂಡ ಇದರ ಹಿಂಭಾಗದೊಳಗೆ ಇರ್ತೈತಿ. ಇಲ್ಲಿ ಯಾವುದು ಕೂಡ ಮುಂಭಾಗದೊಳಗೆ ಇರ್ತಾವ. ಇನ್ನೊಂದು ನಿಮ್ಗೆ ಕೆಲವೊಂದಿಷ್ಟು ಅಂಶಗಳು ಗೊತ್ತಿರಬೇಕು. ಏನು ಅಂತಂದ್ರೆ ಒಂದು ಗೋಲಿಯ ದರ್ಪಣದಲ್ಲಿ ಇದು ಪಿ. ಓಕೆ, ಗೋಲಿಯ ದರ್ಪಣದಲ್ಲಿ ವಸ್ತುವನ್ನ ಎಲ್ಲಿ ಇಡ್ತೇವಲ್ಲ ನಮ್ಗೆ ಗೊತ್ತೈತಿ, ಪ್ರಧಾನ ಅಕ್ಷದ ಮೇಲೆನೆ ವಸ್ತುವನ್ನ ಇಡ್ತೇವೆ. ಈ ವಸ್ತುವನ್ನ ಇಟ್ಟಂತ ಏನು ಈ ಪ್ಲೇಸ್ ಐತಲ್ಲ, ಇಲ್ಲಿಂದ ಈ ದರ್ಪಣ ಧ್ರುವಕ್ಕಿರುವ ದೂರವನ್ನ ನಾವು ವಸ್ತುವಿನ ದೂರ ಅಂತ ಕರಿತೀವಿ. ಯು ನಿಂದ ಡಿನೋಟ್ ಮಾಡ್ತೇವೆ. ಒಂದ್ ವೇಳೆ ಈ ದರ್ಪಣ ಧ್ರುವದಿಂದ ಎಲ್ಲಿ ನಮಗೆ ಇಮೇಜ್ ಮೂಡ್ತದಲ್ಲ, ಎಲ್ಲೋ ಒಂದ್ ಕಡೆ ಮೂಡ್ಬೋದು, ಅದು ತಲೆ ಕೆಳಗಾಗಿ ಸತ್ಯ ಆಗ್ಬೋದು, ಮಿಥ್ಯೆ ಆಗ್ಬೋದು, ಇನ್ನೆಲ್ಲೋ ಆಗ್ಬೋದು. ಆ ಏನ್ ಪ್ಲೇಸ್ ಇರುತ್ತಲ್ಲ, ಅಂದ್ರ ದರ್ಪಣ ಧ್ರುವದಿಂದ ಪ್ರತಿಬಿಂಬಕ್ಕಿರುವ ದೂರವನ್ನ ಪ್ರತಿಬಿಂಬದ ದೂರ ಅಂತ ಕರಿತೀವಿ. ಪ್ರತಿಬಿಂಬದ ದೂರ, ಅದನ್ನ ವಿ ದಿಂದ ಗುರುತಿಸ್ತೇವೆ. ಓಕೆ, ನಮಗೆ ಇನ್ನೊಂದಂತೂ ಗೊತ್ತೈತಿ, ಏನು ಇದು ಎಫ್ ಅಂತ ತಿಳ್ಕೊಳ್ರಿ. ಈ ಸಿ ಮತ್ತು ಏನು ಸಾರಿ ಎಫ್ ಮತ್ತು ಪಿ ಇರುವಂತಹ ದೂರವನ್ನು ನಾವು ಸಂಗಮ ದೂರ ಅಂತ ಕರಿತೀವಿ. ಸಂಗಮ ದೂರ ಎಫ್ ಅಂತ ಕರಿತೀವಿ. ಹಂಗಾರ ಈ ಮೂರಕ್ಕೂ ಒಂದು ರಿಲೇಷನ್ ಐತಿ, ಒಂದು ಫಾರ್ಮುಲಾ ಐತಿ. ಏನು ಅಂತಂದ್ರ ಇದಕ್ಕೆ ದರ್ಪಣದ ಸೂತ್ರ ಅಂತ ಕರಿತೀವಿ. ಇವು ಮೂರಕ್ಕೂ ಸಂಬಂಧಪಟ್ಟಂತೆ ಒಂದು ರಿಲೇಷನ್ ಅನ್ನ ಇದೆ. ಅದೇನು ಅಂತಂದ್ರ ನಿಮ್ಗೆ ಗೊತ್ತಿರ್ಬೇಕ, ಏನ 1/v ಪ್ಲಸ್ 1/u ಈಸ್ ಈಕ್ವಲ್ ಟು 1/f ಅಂತ. ನೋಡ್ರಿ, ಎದದಿದ ದರ್ಪಣ ನಿಮ್ಗೆ ಗೊತ್ತಿರ್ಲಿ, ನಾವು ಇಷ್ಟತನ ಅಭ್ಯಾಸ ಮಾಡಕತ್ತಿರದ್ರಿ ದರ್ಪಣದ ಸೂತ್ರ. ದರ್ಪಣದ ಸೂತ್ರ ಏನು, ಗೋಳಿಯ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬವು ಎಷ್ಟು ವರ್ಧನೆ ಆಗೈತಿ ಅಂದ್ರೆ ಎಷ್ಟು ಬೆಳೆದೈತಿ, ಏನ್ ಸಣ್ಣದೈತೋ ವಸ್ತುವಿಗಿಂತ ಸಣ್ಣದೈತೋ ದೊಡ್ಡದೈತೋ ಅನ್ನೋದನ್ನ ನಾವು ವರ್ಧನೆ ಅಂತ ಕರಿತೀವಿ. ಅಂದ್ರೆ ಇಂಗ್ಲಿಷ್ನೊಳಗ ಮ್ಯಾಗ್ನಿಫೈಯಿಂಗ್ ಅಂತ ಕರಿತೀವಿ. ಹಂಗಾರೆ ಇದನ್ನ ವಸ್ತುವಿಗೆ ದೊಡ್ಡದೈತೋ ಸಣ್ಣದೈತೋ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. ಅಂದ್ರೆ ಅಲ್ಲಿ ಒಂದು ರಿಲೇಷನ್ ಅನ್ನ ನೋಡ್ತೀವಿ. ಏನೇನನ್ನ, ಯಾವಾಗ ಅಂದ್ರ ಏನಾದ್ರೂ ಪ್ರತಿಬಿಂಬದ ವಸ್ತುವಿನ ಎತ್ತರ ಹೆಚ್ಚಾದಾಗ ಹಾಗೂ ಪ್ರತಿಬಿಂಬದ ಎತ್ತರ ಎಚ್ ಡ್ಯಾಶ್ ಆದಾಗ ಈ ಮ್ಯಾಗ್ನಿಫೈಯಿಂಗ್ ಅಂದ್ರೆ ಎಂ ಅನ್ನು ಹೇಗೆ ನಾವು ಪ್ರತಿಬಿಂಬಿಸ್ತೀವಿ ಅಂದ್ರೆ ಎಂ ಇಸ್ ಈಕ್ವಲ್ ಟು ಎಚ್ ಡ್ಯಾಶ್ ಬೈ ಎಚ್ ಅಂತ ಗುರುತಿಸ್ತೀವಿ. ಅಂದ್ರೆ ಇಟ್ ಮೀನ್ಸ್ ಏನು, ಪ್ರತಿಬಿಂಬದ ಎತ್ತರ ಡಿವೈಡೆಡ್ ಬೈ ಏನ್ ಹೇಳ್ರಿ ವಸ್ತುವಿನ ಎತ್ತರ ಅಂತ ಈ ರಿಲೇಷನ್ ಮೇಲೆ ನಾವು ಏನ್ ಮಾಡ್ತೀವಿ, ಡಿನೋಟ್ ಮಾಡ್ತೀವಿ ಅಂತ. ಯಾವಾಗ ವಸ್ತುವಿನ ಎತ್ತರ ಮತ್ತು ಪ್ರತಿಬಿಂಬದ ಎತ್ತರ ಕೊಟ್ಟಾಗ ವರ್ಧನೆಯನ್ನ ಕಂಡುಹಿಡಿಯುವಂಥದ್ದು ಇದು. ಒಂದ್ ವೇಳೆ ವಸ್ತುವಿನ ದೂರ ಯು ಆದಾಗ ಪ್ರತಿಬಿಂಬದ ದೂರ ಏನಾದಾಗ್ರಿ ವಿ ಆದಾಗ ಅದನ್ನ ಎಂ ಅನ್ನ ಹೇಗೆ ನಾವು ಡಿನೋಟ್ ಮಾಡ್ತೀವಿ ಅಂದ್ರೆ ಮ್ಯಾಗ್ನಿಫೈಯಿಂಗ್ ಎಂ ಅನ್ನ ಹೇಗೆ ಡಿನೋಟ್ ಮಾಡ್ತೀವಿ ಅಂದ್ರೆ ಅದನ್ನ ವಿ ಬೈ ಯು ಅಂತ ನಾವು ಡಿನೋಟ್ ಮಾಡ್ತೀವಿ. ಯಾವಾಗ ಹೇಳ್ರಿ, ವಸ್ತುವಿನ ದೂರ ಮತ್ತು ಪ್ರತಿಬಿಂಬದ ದೂರ ಕೊಟ್ಟಾಗ ಇದ್ರ ಸಂಕೇತ. ಒಂದು ವೇಳೆ ಈ ಎಚ್ ಡ್ಯಾಶ್ ಅಂದ್ರೆ ಪ್ರತಿಬಿಂಬದ ಎತ್ತರ, ಪ್ರತಿಬಿಂಬದ ದೂರ, ವಸ್ತುವಿನ ದೂರ ಈ ಮೂರು ಕೊಟ್ಟಾಗ ನಾವು ವಸ್ತುವಿನ ಎತ್ತರ ಕಂಡುಹಿಡಿಬಹುದು. ಅಥವಾ ವಸ್ತುವಿನ ಎತ್ತರ, ಪ್ರತಿಬಿಂಬದ ದೂರ ಮತ್ತು ವಸ್ತುವಿನ ದೂರ ಕೊಟ್ಟಾಗ ನಾವು ಪ್ರತಿಬಿಂಬದ ಎತ್ತರವನ್ನ ಕಂಡುಹಿಡಿಯುವಾಗ ಇವೆಲ್ಲವುಗಳ ಏನು ಮಿಶ್ರಣ ಮಾಡಿದಾಗ ಅದರ ಸಂಬಂಧ ಹೇಗಿರುತ್ತೆ ಅಂದ್ರೆ ಎಚ್ ಡ್ಯಾಶ್ ಬೈ ಎಚ್ ಈಸ್ ಈಕ್ವಲ್ ಟು ಮೈನಸ್ ವಿ ಬೈ ಯು ಅಂತ ಆಗಿರ್ತೈತಿ. ಈ ರಿಲೇಷನ್ ನಮಗ ಚೆನ್ನಾಗಿ ತಿಳಿದಿದ್ರೆ ಮಾತ್ರ ನಾವು ಆ ಪ್ರಾಬ್ಲಮ್ ಬಿಡಿಸುವಾಗ ಅದರ ಸ್ವಭಾವಗಳನ್ನ ತಿಳಿಸ್ರಿ ಅಂತ ಹೇಳ್ತಾರೆ. ವಸ್ತುವನ್ನ ಯಾವ್ಯಾವ್ದನ್ನ ವಿ ಮತ್ತು ಯು ಅನ್ನ ಮತ್ತು ಎಫ್ ಅನ್ನ ನಾವು ಹೇಗೆ ತೆಗೆದುಕೊಳ್ಬೇಕು ಅನ್ನೋದು ಇಲ್ಲಿ ಗೋಳಿಯ ದರ್ಪಣದ ಪ್ರತಿಫಲನದ ಸಾಂಪ್ರದಾಯಿಕ ಸಂಕೇತಗಳು ಅಂತ ನೋಡ್ಬೇಕಾಗ್ತದೆ ನಾವು. ಆ ಸಾಂಪ್ರದಾಯಿಕ ಸಂಕೇತಗಳು ಏನನ್ನ ಸೂಚಿಸ್ತವೆ, ಏನು ಈ ಮುಂದೆ ಏನು ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗ್ತಿರಲ್ಲ ನೀವು, ಸಮಸ್ಯೆ ಬಿಡಿಸ್ಲಿಕ್ಕೆ ಮೂಲವಾಗಿ ಈ ಸಾಂಪ್ರದಾಯಿಕ ಹೊಸ ಕಾರ್ಟಿಷಿಯನ್ ಏನು ನಿಯಮಗಳು ನಮ್ಗೆ ಗೊತ್ತಿದ್ವು ಅಂದ್ರೆ ನಾವು ಯಾವ್ಯಾವ್ದನ್ನ ಡಾಟಾ ಹೇಗೆ ತಗೋಬೇಕು ಅನ್ನೋದು ಗೊತ್ತಾಗ್ತೈತಿ. ಆದ್ರಿಂದ ವಿದ್ಯಾರ್ಥಿಗಳೇ, ನಾನು ಇಲ್ಲಿವರೆಗೂ ಪ್ರಾಬ್ಲಮಿಗೆ ಬಿಡಿಸೋಕ್ಕಿಂತ ಪೂರ್ವದೊಳಗೆ ಅದಕ್ಕೆ ಬೇಕಾದಂತಹ ಏನು ಫೌಂಡೇಶನಲ್ ಕಾನ್ಸೆಪ್ಟ್ಸ್ ಅನ್ನ ನಮ್ಗೆ ಬೇಕಾಗುತ್ತ ಅಂತ ಹೇಳ್ಬೇಕಾಗ್ತದೆ. ಹಾಗಾಗಿ ಅವುಗಳನ್ನ ಕ್ಲಿಯರ್ ಮಾಡ್ಕೊಂಡು ನಾವು ಸಮಸ್ಯೆಗಳನ್ನು ಬಿಡಿಸ್ತಾ ಹೋದ್ರೆ ಈಸಿಯಾಗಿ ಅರ್ಥ ಆಗ್ತದೆ. ಆದ್ರಿಂದ ಹಂಗಾರೆ ಗೋಳಿಯ ದರ್ಪಣದ ಪ್ರತಿಫಲನದ ಸಾಂಪ್ರದಾಯಿಕ ಸಂಕೇತಗಳು ಏನದವು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಬನ್ನಿ. ದರ್ಪಣ
ಇದೊಂದು ಪ್ರಧಾನ ಅಕ್ಷ. ಓಕೆ, ಇಲ್ಲಿ ಯಾವುದೇ ಒಂದು ನಿಮ್ಗೆ ಗೊತ್ತಿರಲಿ, ಮೊದಲ ನಾವು ವಸ್ತುವನ್ನ ಇಲ್ಲಿ ಇಡ್ತೇವೆ, ಪ್ರಧಾನ ಅಕ್ಷದ ಮೇಲೆ ವಸ್ತುವನ್ನು ಇಡ್ತೇವೆ. ಇಟ್ ಈಸ್ ಎ ವಿ ಅಂತ ಕರೆಯೋಣ. ಇದನ್ನ ಯಾವಾಗ್ಲೂ ಪ್ರಧಾನ ಅಕ್ಷದ ಮೇಲ್ಗಡೆ ಇಡ್ತೈತಿ, ಅಂದ್ರೆ ಎತ್ತರ ಪ್ರಧಾನ ಅಕ್ಷದಿಂದ ಸ್ಟಾರ್ಟ್ ಆಗ್ತೈತಿ. ಆದ್ರಿಂದ ಇದನ್ನ ನಾವ್ ಏನ್ ಮಾಡ್ತೀವಿ ಅಂದ್ರ ಪಾಸಿಟಿವ್ ಆಗಿ ತಗೊಳ್ಬೇಕ. ಏನ? ವಸ್ತುವಿನ ಎತ್ತರವನ್ನ. ಒಂದು ಫಸ್ಟ್ ಒನ್. ಇನ್ನು ಯಾವಾಗ್ಲೂ ನಾವು ದರ್ಪಣದ ಮುಂಭಾಗದೊಳಗೆ ವಸ್ತುವನ್ನು ಇಡೋದ್ರಿಂದ, ಅಂದ್ರ ದರ್ಪಣದ ಇಟ್ ಈಸ್ ಎ ಪಿ. ನಾವ್ ಏನನ್ನಾದ್ರೂ ನಾವು ಮಾಡ್ಬೇಕಂದಾಗ ಪಿ ಅನ್ನ ಗಣನೆಗೆ ತೆಗೆದುಕೊಳ್ತೀವಿ. ಓಕೆ, ಅಂದ್ರ ಯಾವ ಒಂದು ದರ್ಪಣದ ಮಧ್ಯಭಾಗ ಪ್ರತಿಫಲಿಸುವ ಮೇಲ್ಮೈನ ಮಧ್ಯ ಬಿಂದುವನ್ನ ನಾವು ಪೋಲ್ ಅಂತ ಕರೆದ್ವಿ, ದರ್ಪಣದ ಧ್ರುವ ಅಂತ ಕರೆದ್ವಿ. ಆ ದರ್ಪಣ ಧ್ರುವವನ್ನ ನಾವು ಏನಂತ ಮೂಲ ಬಿಂದು ಅಂತ ನಾವು ಪರಿಗಣನೆ ಮಾಡಿದ್ರ, ಆ ಮೂಲ ಬಿಂದುವಿನಿಂದ ಎಡಗಡೆ ಏನಾದ್ರೂ ನಾವು ದೂರವನ್ನ ತೆಗೆದುಕೊಳ್ಳೋದಾದ್ರೆ, ಅಂದ್ರ ಇಟ್ ಈಸ್ ದ ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟ್, ಅಂದ್ರ ವಸ್ತುವಿನ ದೂರವನ್ನ ಪರಿಗಣನೆ ಮಾಡೋದಾದ್ರ ಇಟ್ ಈಸ್ ನೆಗೆಟಿವ್ ಆಗಿ ನಾವು ತೆಗೆದುಕೊಳ್ಬೇಕು. ಏನಿದನ್ನ? ವಸ್ತುವಿನ ದೂರ. ದೂರ ಯಾವಾಗ್ಲೂ ಎದ್ರಾಗ ಬರುತ್ತೆ ಹೇಳ್ರಿ? ನೆಗೆಟಿವ್ ಸೈನ್ ಒಳಗೆ ಬರುತ್ತೆ. ಯಾಕಂದ್ರ ಇಟ್ ಇಸ್ ಎ ಪಿ, ಮೂಲ ಬಿಂದು. ಮೂಲ ಬಿಂದುವಿನ ಎಡಗಡೆ ಇರೋದ್ರಿಂದ ಇದನ್ನ ನೆಗೆಟಿವ್ ಆಗಿ ತಗೊಳ್ತೀವಿ. ಒಂದು ವೇಳೆ ಪ್ರತಿಬಿಂಬ ಅದು ಕೂಡ ಪ್ರಧಾನ ಅಕ್ಷದ ಕೆಳಗಾಗ್ಲಿ, ತಲೆ ಕೆಳಗಾಗ್ಲಿ ಅಥವಾ ಮೇಲಾಗ್ಲಿ ನಿತ್ಯ ಪ್ರತಿಬಿಂಬ ಅಂತೀವಿ, ಹಾಗೆ ಮೂಡ್ತು ಅಂದ್ರೆ ಇಲ್ಲಿ ಪ್ರತಿಬಿಂಬ ಏನಾದ್ರೂ ನೇರವಾಗಿ ಮೂಡಿದ್ರೆ ಇಟ್ ಇಸ್ ಎ ಪಾಸಿಟಿವ್. ಒಂದ್ ವೇಳೆ ಅದು ಏನಾದ್ರೂ ತಲೆ ಕೆಳಗಾಗಿ ಮೂಡಿದ್ರೆ ಇಟ್ ಇಸ್ ಎ ನೆಗೆಟಿವ್. ನೆಕ್ಸ್ಟ್, ಈ ದರ್ಪಣ ಧ್ರುವದಿಂದ ಪ್ರತಿಬಿಂಬಕ್ಕಿರುವಂತ ದೂರವನ್ನ ನಾವ್ ಯಾವಾಗ್ಲೂ ಏನ್ ತಗೊಳ್ಬೇಕು ಹೇಳ್ರಿ? ಪಾಸಿಟಿವ್ ಆಗಿ ತಗೊಳ್ಬೇಕ. ಅಂದ್ರ ಏನು ದರ್ಪಣದ ಹಿಂಭಾಗದೊಳಗೆ ಮೂಡಿದ್ರ ಇದು ಎಲ್ಲಿ ಬರುತ್ತಂದ್ರ, ನಾ ಎರಡು ಒಟ್ಟಟ್ಟಿಗೆ ಹೇಳ್ತೀನಿ. ಇದು ಎಲ್ಲಿ ಬೀಳ್ತೈತೆ? ಮಸೂರಕ್ಕೆ ಸಂಬಂಧಪಟ್ಟಂಗೆ ಬರುತ್ತೆ. ನಾನು ಇಲ್ಲಿ ಎರಡು ಚರ್ಚೆ ಮಾಡ್ತಿರೋ ದರ್ಪಣ ಮತ್ತು ಮಸೂರಕ್ಕಿರುವಂತಹ ಎಲ್ಲಾ ಪ್ರತಿಫಲನ ಸಾಂಪ್ರದಾಯಿಕ ಸಂಕೇತಗಳು ಇದರಲ್ಲಿ ಮಸೂರಕ್ಕೂ ಕೂಡ ಸೇಮ್ ಇರ್ತೈತಿ. ಹಾಗಾಗಿ ಒಂದ್ ವೇಳೆ ಪ್ರತಿಬಿಂಬ ಏನಾದ್ರೂ ಇಲ್ಲೇ ಮೂಡ್ತು ಅಂದ್ರ, ಈ ಸೈಡ್ ಮೂಡ್ತಂದ್ರ ಈ ಕಡೆ ಡಿಸ್ಟೆನ್ಸ್ ಅನ್ನ ಎಲ್ಲದನ್ನು ನಾವು ನೆಗೆಟಿವ್ ಆಗಿ ತಗೊಳ್ಬೇಕ. ಈ ಕಡೆ ಡಿಸ್ಟೆನ್ಸ್ ಏನಾದ್ರೂ ಪ್ರತಿಬಿಂಬ ಮೂಡ್ತು ಅಂತಂದ್ರೆ ಅದನ್ನ ಪಾಸಿಟಿವ್ ಆಗಿ ತಗೊಳ್ಬೇಕ. ಅದೇ ಏನಾದ್ರೂ ತಲೆ ಕೆಳಗಾಗಿ ಪ್ರತಿಬಿಂಬ ಮೂಡ್ತಂದ್ರೆ ನೆಗೆಟಿವ್, ಅದ ನೇರವಾಗಿ ಮೂಡ್ತಂದ್ರೆ ಇಟ್ ಇಸ್ ಎ ಪಾಸಿಟಿವ್ ಅಂತ. ಈ ಒಂದಿಷ್ಟು ಸಂಪ್ರದಾಯಕ ನಿಮಗ ಗೊತ್ತಿರಲಿ. ಇನ್ನೊಂದು, ಯಾವಾಗ್ಲೂ ನಿಮ್ನ ದರ್ಪಣದ ಮುಂದೆ ಅಥವಾ ನಿಮ್ನ ದರ್ಪಣದ ಮೇಲೆ ಬೆಳಕು ಬಿದ್ದಾಗ ಅದರ ಫೋಕಲ್ ಪಾಯಿಂಟ್ ಅಂದ್ರ ಸಂಗಮ ಬಿಂದು ಏನಾಗಿರ್ತೈತೆ ಅಂದ್ರೆ ಯಾವಾಗ್ಲೂ ದರ್ಪಣದ ಮುಂಭಾಗ ಬಿದ್ದಿರೋದ್ರಿಂದ ಇದನ್ನ ಯಾವಾಗ್ಲೂ ಕೂಡ ನೆಗೆಟಿವ್ ಆಗಿ ತಗೊಳ್ಬೇಕು. ಯಾಕಂದ್ರ ನಮ್ಗೆ ಗೊತ್ತೈತೆ ದರ್ಪಣ ಧ್ರುವದಿಂದ ಎಡಭಾಗ ಎಲ್ಲದನ್ನು ಕೂಡ ನೆಗೆಟಿವ್ ಅಲ್ಲೇ ತಗೊಳ್ಬೇಕು. ದರ್ಪಣ ಧ್ರುವದಿಂದ ಬಲಗಡೆ ಭಾಗದಲ್ಲಿರುವಂತ ಎಲ್ಲಾ ಅಂಶಗಳನ್ನ ಪಾಸಿಟಿವ್ ಅಲ್ಲೇ ತಗೊಳ್ಬೇಕು. ಈ ಪ್ರಧಾನ ಅಕ್ಷಕ್ಕೆ ಮೇಲಿರುವಂತವುಗಳನ್ನೆಲ್ಲ ಪಾಸಿಟಿವ್ ತಗೊಳ್ಬೇಕ, ಪ್ರಧಾನ ಅಕ್ಷದ ಕೆಳಗಿರುವಂತ ಎಲ್ಲಾ ಅಂಶಗಳನ್ನ ನೆಗೆಟಿವ್ ತಗೊಳ್ಬೇಕು. ನನಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೀವು ಇದನ್ನ ಏನೋ ಕಾರ್ಟಿಷಿಯನ್ ಮೇಲ್ಮೈ ಅಥವಾ ಕಾರ್ಟಿಷಿಯನ್ ಪ್ಲೇನ್ ಅಂತ ಕರಿತೀವಿ, ಅಥವಾ ನಿರ್ದೇಶಾಂಕ ಸಮತಲ ಅಂತ ಕರಿತೀವಿ. ಇಟ್ ಇಸ್ ಎ ಮೂಲ ಬಿಂದು ಓ, ಈ ಸೈಡ್ ಎಲ್ಲ ಪ್ಲಸ್, ಈ ಸೈಡ್ ಎಲ್ಲ ಪ್ಲಸ್, ಈ ಸೈಡ್ ಮೈನಸ್, ಈ ಸೈಡ್ ಮೈನಸ್. ಸೇಮ್ ಅದನ್ನ ನಾವು ಕಾರ್ಟಿಷಿಯನ್ ಪ್ಲೇನ್ ಅಂತ ಕರಿತೀವಿ, ಅಥವಾ ಕಾರ್ಟಿಷಿಯನ್ ಪ್ರತಿಫಲನದ ಸಾಂಪ್ರದಾಯಿಕ ಹೊಸ ಸಂಕೇತಗಳು ಅಥವಾ ಹೊಸ ನಿಯಮಗಳು ಅಂತ ಕರಿತೀವಿ. ಇದು ಯಾರಿಗೆ ಚೆನ್ನಾಗಿ ಅರ್ಥ ಆಗ್ತೈತೋ ಅವರು ಸಮಸ್ಯೆಗಳನ್ನ ಸುಲಲಿತವಾಗಿ 100% ಅಕ್ಯುರೇಟ್ ಆಗಿ ನಾವು ಬಿಡಿಸ್ಲಿಕ್ಕೆ ಬರ್ತೈತಿ. ಇಲ್ಲಿ ಇನ್ನೊಂದ್ 2-3 ನಾನು ಇದು ಜನರಲ್ ಆಗಿ ಹೇಳಿದ್ದಾಯ್ತು. ಇನ್ನು ದರ್ಪಣಕ್ಕ ಮತ್ತು ಮಸೂರಕ್ಕೆ ಸಂಬಂಧಪಟ್ಟಂತೆ ಹೇಳ್ಬೇಕು ಅಂದ್ರ, ನಿಮ್ನ ದರ್ಪಣದ ಮೇಲೆ ಯಾವಾಗ್ಲೂ ಸಂಗಮ ದೂರ ಅದರ ಮುಂಭಾಗ ಬೀಳ್ತೈತಿ, ಸಂಗಮ ಬಿಂದು ಅದರ ಮುಂಭಾಗ ಬೀಳ್ತೈತಿ ಅಂತ ಹೇಳಿದೆ ನಾನು. ಅದೇ ಪೀನ ದರ್ಪಣದೊಳಗ ಏನಾಗ್ತೈತಿ? ಸಂಗಮ ಬಿಂದು ಅದರ ದರ್ಪಣದ ಹಿಂಭಾಗದೊಳಗೆ ಇರ್ತೈತಿ. ನೋಡ್ರಿ, ಅಲ್ಲಿ ಅದನ್ನ ಅವಾಗ ಏನಂತ ತಗೊಳ್ಬೇಕು? ಪಾಸಿಟಿವ್ ಅಂತ ತಗೊಳ್ಬೇಕ ಅಂತ ಅರ್ಥ. ಎಲ್ಲಿ? ಪೀನ ದರ್ಪಣದೊಳಗೆ. ಅದೇ ಪೀನ ಮಸೂರದೊಳಗೂ ಕೂಡ ಮುಂದೆ ಬೀಳ್ತೈತಿ, ಅದನ್ನು ಕೂಡ ಪಾಸಿಟಿವ್ ತಗೊಳ್ಬೇಕ. ಒಂದ್ ವೇಳೆ ನಿಮ್ನ ದರ್ಪಣದೊಳಗ ಸಂಗಮ ಬಿಂದು ನಿಮ್ನ ಮಸೂರದೊಳಗ ಏನಾದ್ರೂ ಅಲ್ಲಿ ಇದ್ರ ಮೇಲೆ ಬಿತ್ತು ಅಂದ್ರೆ ಅದು ಕೂಡ ಏನಾಗ್ತೈತಿ? ಎಫ್ ಅನ್ನೋದು ಮುಂಭಾಗದಲ್ಲಿ ಬೀಳೋದ್ರಿಂದ ಅದನ್ನು ಕೂಡ ನೆಗೆಟಿವ್ ಅಲ್ಲಿ ತಗೊಳ್ಬೇಕು. ಇವೆಲ್ಲವನ್ನು ಕೂಡ ನಾನು ಜನರಲ್ ಹೇಳ್ಬಿಟ್ಟಿನಿ. ದರ್ಪಣ ಧ್ರುವದ ಈ ಕಡೆ ಬೀಳುವಂತ ಎಲ್ಲಾ ಭಾಗಗಳನ್ನ ನೆಗೆಟಿವ್ ಆಗಿ ತಗೊಳ್ಬೇಕು, ಈ ಕಡೆ ಭಾಗಗಳನ್ನೆಲ್ಲ ಪಾಸಿಟಿವ್ ಆಗಿ ತಗೊಳ್ಬೇಕು. ಪ್ರಧಾನ ಅಕ್ಷದ ಮೇಲೆ ಪಾಸಿಟಿವ್, ಪ್ರಧಾನ ಅಕ್ಷದ ಕೆಳಗೆ ನೆಗೆಟಿವ್. ಸೇಮ್ ನಮ್ಮ ನಿರ್ದೇಶಾಂಕ ಸಮತಲದ ಮೇಲೆ ಹೇಗೆ ಅದನ್ನೋ ಹಾಗೆ ಅದನ್ನ ನಾವು ಡಿನೋಟ್ ಮಾಡ್ಕೋಬೇಕು ಅಂತ. ಓಕೆ ಸ್ನೇಹಿತರೆ, ಹಂಗಾರೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಅಂಶಗಳನ್ನ ನಾವು ಕಲ್ತ್ಕೊಂಡ್ವಿ ಅಂತ ಅನ್ಕೊಳುತ್ತೆ. ಅಂದ್ರೆ ಪ್ರಾಬ್ಲಮ್ ಬಿಡಿಸ್ಲಿಕ್ಕೆ ನಮಗೆ ಏನೇನ್ ಬೇಕೋ ಎಲ್ಲಾ ಕೆಲವೊಂದಿಷ್ಟು ಅಂಶಗಳು ನಮಗೆ ಸಿಕ್ಕಂತಾಯ್ತು. ಹಂಗ ಪ್ರಾಬ್ಲಮ್ಗಳನ್ನ ಹೇಗೆ ನಾವು ಬಿಡಿಸ್ಬೇಕು,
ಯಾವ ರೀತಿ ಕೊಟ್ಟಿರ್ತಾರೆ ಸಮಸ್ಯೆಗಳನ್ನು ಅನ್ನೋದನ್ನು ನಾವು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ.